ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವ್ಲಾಗಲ್ಲಿ ಮೆಂತ್ಯ ಪರಾಟ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಯೋಗ, ಮೆಡಿಟೇಷನ್, ಅಫರ್ಮೇಷನ್ ಜೊತೆಗೆ ಸ್ವಲ್ಪ ಮೋಟಿವೇಟ್ ನಮ್ಮನ್ನು ನಾವು ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಐ ಹೋಪ್ ನನ್ನ ಲೈಫ್ ಸ್ಟೈಲ್ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯೋದಕ್ಕೆ ಹೋಗಬೇಡಿ. ಹಾಗೆ ನನ್ನ ಮಗ ಕೂಡ ಒಂದು ದೊಡ್ಡ ಸಾಧನೆ ಮಾಡಿದ್ದಾನೆ. ಎಲ್ಲೂ ಸ್ಕಿಪ್ ಮಾಡಿದೆ ಫುಲ್ಲಾಗಿ ವಿಡಿಯೋನ ನೋಡಿ. ನಾನು ಮಾರ್ನಿಂಗ್ 4 o'clock ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಶ್ ಅಪ್ ಆಗಿ ಬಂದಮೇಲೆ ಸ್ವಲ್ಪ ಟೆರೆಸ್ ಮೇಲೆ ಹೋಗಿ ಬಂದರೆ ಆಯಿತು. ಯಾಕಂದರೆ ಬೇಸಿಗೆ ಇದೆಯಲ್ವಾ, ತುಂಬ ಶೆಕೆ ಇರುತ್ತೆ. ಸೊ ಹಾಗಾಗಿ ಟೆರೆಸ್ ಮೇಲೆ ಹೋಗಿ ಬರೋಣ ಅಂತ ಮೇಲೆ ಹೋಗ್ತಾ ಇದ್ದೀನಿ. ಮೇಲೆ ಹೋದ್ಮೇಲೆ ಎಷ್ಟು ತಣ್ಣಗಿರೋ ಗಾಳಿ, ಆಮೇಲೆ ಆ ಚಿಲಿಪಿಲಿ ಸೌಂಡು, ಪಿನ್ ಡ್ರಾಪ್ ಸೈಲೆಂಟ್ಗಳ ಮಧ್ಯೆ ಅಲ್ಲಿ ನಿಂತ್ಕೊಂಡಾಗ ತುಂಬಾ ಖುಷಿ ಆಗುತ್ತೆ. ನಾನಿವಾಗ ಅರ್ಧ ಲೀಟ್ರಷ್ಟು ನೀರನ್ನು ಕುಡಿತಾ ಇದ್ದೀನಿ. ಬೆಳಗ್ಗೆ ನೀರನ್ನು ಕುಡಿಯೋದ್ರಿಂದ ನಮ್ಮ ಗಟ್ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನೀರನ್ನು ಕುಡಿದಿದ್ದಾದ್ಮೇಲೆ ಒಂದು 5 minutes ಗ್ಯಾಪ್ ಬಿಟ್ಟು ಆಮೇಲೆ ಯೋಗನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಯೋಗನ ಓಂಕಾರದಿಂದ ಸ್ಟಾರ್ಟ್ ಮಾಡ್ತೀನಿ. ಈ ಥರ ಕೈ ಇಟ್ಟು ನಾವು ಹೇಳೋದ್ರಿಂದ ನಮ್ಮ ಚಕ್ರಗಳು ಆ್ಯಕ್ಟಿವ್ ಆಗ್ತವೆ. ನಾನು ಇವತ್ತು ಯೋಗದಲ್ಲಿ ವಾರ್ಮಪ್ನ ತೋರಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ಈಗ ರೀಸೆಂಟಾಗಿ ಕೆಲವೊಂದಿಷ್ಟು ಜನ ಯೋಗನ ಸ್ಟಾರ್ಟ್ ಮಾಡಿರ್ತಾರೆ. ಸೊ ವಾರ್ಮಪ್ ಬೇಸಿಕ್ಕಾಗಿ ನಾವು ಇದನ್ನು ಮಾಡಿಬಿಟ್ಟು ಮುಂದೆ ಯೋಗನ ಮಾಡಬೇಕು. ಡೈರೆಕ್ಟಾಗಿ ನಾವು ದೊಡ್ಡ ದೊಡ್ಡ ಆಸನಗಳನ್ನ ಮಾಡೋಕ್ಕೆ ಹೋದರೆ ನಮ್ಮ ಬಾಡಿ ಹೇಗೆ ಬೇಕೋ ಹಾಗೆ ಬೆಂಡ್ ಆಗಲ್ಲ. ಮತ್ತು ನಮ್ಮ ಬಾಡಿ ಪ್ರತಿಯೊಂದು ಆರ್ಗನ್ಗೂ ಕೂಡ ಎಕ್ಸಸೈಸ್ ಆಗಬೇಕು. ಸೊ ಹಾಗಾಗಿ ನಾನು ವಾರ್ಮಪ್ಪಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯೋಗನ. ಡಾಕ್ಟರ್ ಜೋ ಡಿಸ್ಪಂಜೆ ಅವರು ಎಷ್ಟು ಚೆಂದ ಹೇಳ್ತಾರೆ ಅಂದರೆ, ಪ್ರತಿದಿನ 15 ನಿಮಿಷ ನಿಮ್ಮ ಬಾಡಿ ಹಾಗೆ ನಿಮ್ಮ ಮೈಂಡ್ಗೆ ಟೀಚ್ ಮಾಡಿ ಸಾಕು. ನೀವೇನು ಸಾಧನೆ ಮಾಡೋದಕ್ಕೆ ಹೋಗಬೇಡಿ, ನೀವು ಮಾಡ್ತಾ ಇರೋದೇ ಒಂದು ದೊಡ್ಡ ಸಾಧನೆ ಅಂತ ಹೇಳ್ತಾರೆ. ಡಾಕ್ಟರ್ ಜೋ ಡಿಸ್ಪಂಜರ್ ಹೇಳ್ತಾರೆ, ಪ್ರತಿದಿನ 5 ನಿಮಿಷ ನೀನು ಗ್ರಾಟಿಟ್ಯೂಡ್ನ ಹೇಳು. ನಿನ್ನ ಲೈಫಲ್ಲಿ ನಿನಗೆ ಏನು ಬೇಕು ಅಂತ ನೀನು ಕೇಳೋಕ್ಕಿಂತ ಮುಂಚೆನೆ ಯೂನಿವರ್ಸ್ ನಿನಗದನ್ನ ಕೊಡುತ್ತೆ ಅಂತ. ನಾನಿಲ್ಲಿ ಸಿಂಪಲ್ ಆಗಿ ಗ್ರಾಟಿಟ್ಯೂಡ್ನ ಯಾವ ಥರ ಹೇಳೋದು ಅಂತ ಹೇಳ್ಕೊಡ್ತೀನಿ. ನೀನು ಏನೇ ಕೆಲಸ ಮಾಡ್ತಾ ಇರು, ಬಟ್ಟೆ ತೊಳಿತಾ ಇರು, ಪಾತ್ರೆ ತೊಳಿತಾ ಇರು, ಅಡುಗೆ ಮಾಡ್ತಾ ಇರು, ಏನಾದರೂ ಕೆಲಸ ಮಾಡ್ತಾ ಇರು, ಆ ಟೈಮಲ್ಲಿ ಬೇಕಿದ್ರು ನೀವು ಗ್ರಾಟಿಟ್ಯೂಡ್ನ ಹೇಳ್ಬೋದು. ಸೂರ್ಯ ಚಂದ್ರನಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಜನ್ಮ ನೀಡಿದ ತಂದೆ ತಾಯಿಗೆ ಥ್ಯಾಂಕ್ಸ್ ಹೇಳ್ತೀನಿ. ವಿದ್ಯೆ ಕೊಟ್ಟ ಗುರುಗಳಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಅನ್ನ ನೀಡುತ್ತಿರುವ ರೈತನಿಗೆ ಥ್ಯಾಂಕ್ಸ್ ಹೇಳ್ತೀನಿ. ದೇಶ ಕಾಯೋ ಸೈನಿಕನಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಪೌರ ಕಾರ್ಮಿಕರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಜೀವ ಉಳಿಸುವ ಡಾಕ್ಟರ್ಸ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ನಮಗೆ ಉಸಿರು ನೀಡುತ್ತಿರುವ ಹಸಿರು ಗಿಡಗಳಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಪಂಚಭೂತಗಳಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಪಂಚಭೂತಗಳು ಅಂದರೆ ಆಕಾಶ, ಭೂಮಿ, ಗಾಳಿ, ಬೆಂಕಿ, ನೀರು. ಇವು ಪಂಚಭೂತಗಳು. ಇವು ಇಲ್ಲ ಅಂತಂದರೆ ನಮ್ಮ ಅಸ್ತಿತ್ವನೇ ಇಲ್ಲ ಅಂತ ಅರ್ಥ. ಪ್ರತಿದಿನ ನೀವು ಈ ಥರ 5 ರಿಂದ 10 ನಿಮಿಷ ಪ್ರತಿದಿನ ನೀವು ಹೇಳ್ತಾ ಹೋಗಿ, ಆಮೇಲೆ ನಿಮ್ಮ ಲೈಫಲ್ಲಿ ಏನು ಚೇಂಜ್ ಆಗುತ್ತೆ ಅಂತ ನೀವೇ ನೋಡ್ಬೋದು. ಬೇಡದೇ ಇರೋ ಯೋಚನೆನ ಮಾಡಿ ನಮ್ಮ ಮೈಂಡ್ ಮತ್ತು ನಮ್ಮ ಬಾಡಿನ ಹಾಳು ಮಾಡೋದಕ್ಕಿಂತ ಒಂದು ಒಳ್ಳೆಯ ಯೋಚನೆನ ಮಾಡಿ ನಮ್ಮ ಲೈಫ್ನ ಬ್ಯೂಟಿಫುಲ್ ಆಗಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ನಾನಿವಾಗ ಸೂರ್ಯ ನಮಸ್ಕಾರನ ಮಾಡ್ತಾ ಇದ್ದೀನಿ. ಸೂರ್ಯ ನಮಸ್ಕಾರ ಪ್ರತಿದಿನ ಎಲ್ಲ ಆಸನಗಳು ಮುಗಿದ ಮೇಲೆ ನಾನಿಲ್ಲಿ 5 ಟೈಮ್ ನಾನು ಸೂರ್ಯ ನಮಸ್ಕಾರನ ಮಾಡ್ತೀನಿ. ನೀವು ಕೂಡ ಅಷ್ಟೇ, ಎಲ್ಲ ಆಸನಗಳು ಮಾಡದೇ ಇದ್ರೂ ಪರವಾಗಿಲ್ಲ, ಪ್ರತಿದಿನ 5 ಸಾರಿ ನೀವು ಸೂರ್ಯ ನಮಸ್ಕಾರ ಒಂದನ್ನು ಮಾಡಿದರೆ ಸಾಕು. ಎಲ್ಲ ಆಸನಗಳಿಗೆ ಸಮಾನ ಶಕ್ತಿಯನ್ನು ಕೊಡುತ್ತೆ. ಅದು ವೇಟ್ ಲಾಸ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಹಾಗೆ ನಮ್ಮ ಮೈಂಡ್ನ ಕಾಮ್ ಆಗಿಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಸೊ ಹಾಗಾಗಿ ಪ್ರತಿದಿನ 5 ಸಾರಿ ಆದರೂ ನೀವು ಕೂಡ ಇದನ್ನು ಆಸನವನ್ನು, ಸೂರ್ಯ ನಮಸ್ಕಾರವನ್ನು ಮಾಡಿ. ನೀವು ಕೂಡ ಮಾರ್ನಿಂಗ್ ಬೇಗ ಎದ್ದು ಯೋಗಾಸನ ಮಾಡೋ ಟೈಮಲ್ಲಿ ಯಾವುದಾದ್ರೂ ಆಸನಗಳು ನೆನಪಾಗ್ತಾ ಇಲ್ಲ ಅಂತ ಅಂದರೆ ನನ್ನ ವಿಡಿಯೋನ ಮತ್ತೆ ರಿಪೀಟ್ ಪ್ಲೇ ಮಾಡಿ ನೀವು ನೋಡ್ಬೋದು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಹೊಸದಾಗಿ ಯೋಗನ ಸ್ಟಾರ್ಟ್ ಮಾಡಿದವ್ರಿಗೆ ಆಸನಗಳು ಪಟ ಅಂತ ನೆನಪಾಗೋದಿಲ್ಲ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಇವಾಗ ಎಲ್ಲ ಪುಷಪ್ಸ್ ಎಲ್ಲ ಮುಗಿಸಿದಾದ್ಮೇಲೆ ಮೆಡಿಟೇಷನ್ನ ಮಾಡ್ತಾ ಇದ್ದೀನಿ. ಮೆಡಿಟೇಷನ್ನ ಮಾಡಿ ಮುಗಿಸಿದಾದ್ಮೇಲೆ ನಾನು ಇಲ್ಲಿ ಪ್ರಾಣಾಯಾಮನ ಮಾಡ್ತಾ ಇದ್ದೀನಿ. ಪ್ರಾಣಾಯಾಮನ ಪ್ರತಿಯೊಂದು 5 ಸಾರಿ ಮಾಡ್ತೀನಿ ನಾನು. ಪ್ರಾಣಾಯಾಮ ಮಾಡಿ ಮುಗಿಸಿದಾದ್ಮೇಲೆ ನಾನಿಲ್ಲಿ ಅಫರ್ಮೇಷನ್ಸ್ನ ಹೇಳ್ತಾ ಇದ್ದೀನಿ. ಅಫರ್ಮೇಷನ್ಸ್ನ ಹೇಳಿ ಮುಗಿಸಿದಾದ್ಮೇಲೆ ಗ್ರಾಟಿಟ್ಯೂಡ್ನ ಹೇಳ್ತಾ ಇದ್ದೀನಿ. ನಮ್ಮ ಬಾಡಿ, ನಮ್ಮ ಮೈಂಡ್, ನಮ್ಮ ಥಾಟ್ಸ್ಗೆ ನಾವು ಥ್ಯಾಂಕ್ಸ್ ಹೇಳಬೇಕು, ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳಬೇಕು. ಗ್ರಾಟಿಟ್ಯೂಡ್ನ ಹೇಳಿ ಮುಗಿಸಿದಾದ್ಮೇಲೆ ನಾನು ಅಫರ್ಮೇಷನ್ಸನ್ನು ಬರಿತಾ ಇದ್ದೀನಿ. ಯಾಕೋ ಗೊತ್ತಿಲ್ಲ, ಅಫರ್ಮೇಷನ್ಸನ್ನು ಬರೆಯೋದಕ್ಕೆ ಅಷ್ಟೊಂದು ಮನಸ್ಸಾಗಲಿಲ್ಲ. ಸೊ ಹಾಗಾಗಿ ಅಲ್ಲಿಗೆ ಅದನ್ನು ಬಿಟ್ಟು ಭಗವದ್ಗೀತೆನೂ ಕೂಡ ಓದೋದಕ್ಕೆ ಟೈಮ್ ಆಗಲಿಲ್ಲ. ಯಾಕಂದರೆ ತುಂಬಾ ಲೇಟ್ ಆಗಿತ್ತು ಆಫೀಸ್ಗೆ ಕೂಡ. ಸೊ ಹಾಗಾಗಿ ಇವಾಗ ನಾನು ಬಾಕ್ಸ್ ರೆಡಿ ಮಾಡಿದರೆ ಆಯಿತು ಅಂತ ಬಂದೆ. ಇವಾಗ ಮೆಂತ್ಯ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮೆಂತ್ಯ ಸೊಪ್ಪಿನ ಪರೋಟನ ಮಾಡ್ಕೊಳ್ಳೋದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಈ ಥರ ತೊಳ್ಕೊತಾ ಇದ್ದೀನಿ. ಚೆನ್ನಾಗಿ ತೊಳ್ಕೊಬೇಕು ಕೈಯಿಂದ ಉಜ್ಜಿ, ಯಾಕಂದರೆ ಅದರಲ್ಲಿ ಮಣ್ಣಿರುತ್ತೆ. ಸೊ ಹಾಗಾಗಿ ಇವಾಗ ಸ್ಟೋನ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಕಡಾಯಿನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆನ ಹಾಕ್ಕೊಂಡಿದ್ದೀನಿ. ಸಾಸಿವೆ ಜೀರಿಗೆ ಚಟಪಟ ಅಂದಮೇಲೆ ನಾನಿಲ್ಲಿ 2 ಗಡ್ಡೆ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಕುಟ್ಟಿ. ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಈರುಳ್ಳಿನೂ ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಆದಮೇಲೆ ಇವಾಗ ಅರಿಶಿನ ಪೌಡರ್ನ ಹಾಕ್ಕೊಂಡಿದ್ದೀನಿ. ಅರಿಶಿನ ಪೌಡರ್ನ ಹಾಕ್ಕೊಂಡಿದ್ದಾದಮೇಲೆ ಇಲ್ಲಿ ನಾನು ಮಸಾಲೆ ಖಾರನ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆ ಖಾರ ಇಲ್ಲ ಅಂತ ಅಂದರೆ ಗರಂ ಮಸಾಲ ಮತ್ತು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೋಬೋದು.
ನಾನಿಲ್ಲಿ ಖಾರನ ಜಾಸ್ತಿ ಹಾಕೊಳ್ತಾ ಇದ್ದೀನಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ. ಖಾರ ಯಾಕೆ ಜಾಸ್ತಿ ಹಾಕೋಬೇಕು ಅಂತಂದರೆ ಇದು ಪರೋಟಕ್ಕೆಲ್ಲ ಆಗಬೇಕಲ್ವ, ಚಪಾತಿ ಹಿಟ್ಟಿಗೆ ಎಲ್ಲದಕ್ಕೂ ಇದು ಮ್ಯಾನೇಜ್ ಮಾಡಬೇಕಲ್ವ. ಸೊ ಹಾಗಾಗಿ ನಾನು ಖಾರವನ್ನು ಇವಾಗಲೇ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಮೆಂತ್ಯ ಸೊಪ್ಪೆಲ್ಲ ಹಾಕ್ಕೊಂಡಿದ್ದಾದ್ಮೇಲೆ ಒಂದು ಸ್ವಲ್ಪ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಮೆಂತ್ಯ ಸೊಪ್ಪು ಕೆಲವೊಂದಿಷ್ಟು ಜನಕ್ಕೆ ಕಹಿ ಕಹಿ ಅನಿಸುತ್ತಲ್ವ, ಸೊ ಹಾಗಾಗಿ ಇವಾಗ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಬೇಗ ಎಲ್ಲ ಸಾಫ್ಟ್ ಆಗಿಬಿಡುತ್ತೆ ಮೆಂತ್ಯ ಸೊಪ್ಪೆಲ್ಲ. ಇವಾಗ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಫ್ಯೂ ಸೆಕೆಂಡ್ ಬೇಯಿಸ್ಕೊಂಡ್ರೆ ಆಗೋಯ್ತು. ಎಷ್ಟು ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ತಣ್ಣಗಾಗೋದಕ್ಕೆ ಬಿಡ್ತೀನಿ. ತಣ್ಣಗಾದ್ಮೇಲೆ ಇದನ್ನು ನಾನು ಇದಕ್ಕೆ ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಮಗೆ ಎಷ್ಟು ಬೇಕಲ್ಲ ಅಷ್ಟು ಗೋಧಿ ಹಿಟ್ಟನ್ನು ಇದಕ್ಕೆ ಸೇರಿಸ್ಕೊಂಡು ಈ ಥರ ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಕ್ಕಳೆಲ್ಲ ಮೆಂತ್ಯ ಸೊಪ್ಪನ್ನು ತಿನ್ನೋದೇ ಇಲ್ಲ ಅಂತಾರೆ. ಸೊ ಅಂಥ ಮಕ್ಕಳಿಗೆ ಈ ಥರ ನೀವು ಮೆಂತ್ಯ ಪರಾಟ ಮಾಡಿಟ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಅಷ್ಟು ಇಷ್ಟಪಟ್ಟು ತಿಂತಾರೆ. ನಾನಿವಾಗ ರುಚಿನ ನೋಡಿಕೊಂಡು ಮತ್ತೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಚಪಾತಿ ಹಿಟ್ಟನ್ನು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಚಪಾತಿ ಹಿಟ್ಟನ್ನು ಯಾವ ಥರ ಕಲಿಸ್ಕೊತೀವಲ್ಲ ಅದೇ ಥರ ಕಲಿಸ್ಕೊಂಡು ಒಂದು 10 ನಿಮಿಷ ಬಿಟ್ಟಿದ್ದೆ. ಆಮೇಲೆ ನಾನಿವಾಗ ಪರಾಟನ ಮಾಡ್ಕೊಳ್ತಾ ಇದ್ದೀನಿ. ಮಾಮೂಲಿ ಚಪಾತಿನ ಯಾವ ಥರ ಮಾಡ್ಕೊತೀವಲ್ಲ ಸೇಮ್ ಅದೇ ಥರ ಪರಾಟ ಮಾಡ್ಕೊಳ್ತಾ ಇದ್ದೀನಿ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ನನ್ನ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಮೆಂತ್ಯ ಪರಾಟ. ಮೆಂತ್ಯ ಸೊಪ್ಪನ್ನು ಕೂಡ ಅಷ್ಟೇ ಮಕ್ಕಳು ತಿನ್ನೋದಕ್ಕೆ ಇಷ್ಟಪಡಲ್ಲ, ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಮೆಂತ್ಯ. ಸೊ ಹಾಗಾಗಿ ಆವಾಗವಾಗ ಮಕ್ಕಳಿಗೆ ಈ ಥರ ಮಾಡಿಕೊಡ್ತಾ ಇರಿ. ಮೆಂತ್ಯ ಪರಾಟ ಹೆಸರಿಗೆ ಮಾತ್ರ ತುಂಬ ಕಷ್ಟ, ಬಟ್ ಮಾಡೋದಕ್ಕೆ ತುಂಬಾ ಸುಲಭ. ಇದ್ರ ಜೊತೆಗೆ ಮೊಸರು ಆಮೇಲೆ ಚಟ್ನಿನ ಹಚ್ಕೊಂಡು ತಿಂದರೆ ಸಖತ್ತಾಗಿರತ್ತೆ. ಇವಾಗ 2 ಕಡೆಗೆ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ಬಿಟ್ಟರೆ ಮುಗ್ದೋಯ್ತು. ನನ್ನ ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಒಂದ್ಸರಿ ನೀವು ಡೆಫಿನೆಟ್ಲಿ ಇದನ್ನು ನಿಮ್ಮ ಮನೇಲಿ ಟ್ರೈ ಮಾಡಿ. ಪರೋಟ ಎಲ್ಲ ಮಾಡಿ ಮುಗಿಸಿದ್ದಾದ್ಮೇಲೆ ತಿನ್ನೋದಕ್ಕೂ ಕೂಡ ಎಲ್ಲರಿಗೂ ಹಾಕ್ಕೊಟ್ಟೆ. ಎಲ್ಲರೂ ತಿಂದು ಆಮೇಲೆ ಆಫೀಸ್ಗೆ ಕೂಡ ಹೋದರು ನಮ್ಮ ಮನೆಯವರು. ಅವ್ರು ಹೋದ್ಮೇಲೆ ನಾನು ಇಲ್ಲಿ ಕಸ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡು ಪಾತ್ರೆಗಳನ್ನ ತೊಳ್ಕೊಂಡು ಕಿಚನ್ ಎಲ್ಲ ಕ್ಲೀನ್ ಆದಮೇಲೆ ಮನೆ ಮುಂದೆ ರಂಗೋಲಿನ ಹಾಕ್ತಾ ಇದ್ದೀನಿ. ನನಗೆ ರಂಗೋಲಿ ಹಾಕೋದು ಅಂದರೆ ತುಂಬಾ ಇಷ್ಟ. ತುಂಬ ವೆರೈಟಿ ಡಿಸೈನ್ ಬರುತ್ತೋ ಇಲ್ವೋ ಗೊತ್ತಿಲ್ಲ ನನಗಂತೂ. ನನಗೆ ಎಷ್ಟು ಸಿಂಪಲ್ಲಾಗಿ ಬರುತ್ತಲ್ಲ ಅಷ್ಟನ್ನೇ ವೀಡಿಯೋ ಮಾಡಿ ಹಾಕ್ತೀನಿ ನಾನು. ಯಾಕಂದರೆ ಇವಾಗ ಬಿಗಿನರ್ಸ್ ಕೆಲವೊಂದಿಷ್ಟು ಜನ ರಂಗೋಲಿ ಯಾವ ಥರ ಹಾಕೋದು ಅಂತ ಕಲಿತಾ ಇರ್ತಾರೆ. ಅವ್ರಿಗೂ ಕೂಡ ಪುಟ್ಟದಾಗಿ ರಂಗೋಲಿ ಹೆಲ್ಪ್ ಆಗಲಿ ಅಂತ ಅಷ್ಟೇ. ಇಷ್ಟು ದಿನ ವೀಡಿಯೋ ಮಾಡಿಕೊಂಡು ಆ ಕಡೆ ಈ ಕಡೆ ಅಂತ ಕೆಲಸ ಅಂತ ಓಡಾಡ್ತಿದ್ದೆ. ಇನ್ಮೇಲಿಂದ ಕಾಲೇಜ್ ಕೂಡ ಸ್ಟಾರ್ಟ್ ಆಯಿತು. ಸ್ವಲ್ಪ ಪ್ರೆಷರ್ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಅದೇ ಟೆನ್ಷನ್ ಮಾಡ್ಕೊತ ಕೆಲಸ ಕೂಡ ಮಾಡ್ತಾ ಇದ್ದೆ. ಇವಾಗ ರಂಗೋಲಿ ಎಲ್ಲ ಹಾಕಿ ಮುಗಿಸಿದ್ದಾದ್ಮೇಲೆ ಸ್ನಾನಕ್ಕೆ ಹೋಗ್ತಾ ಇದ್ದೀನಿ. ಸ್ನಾನ ಕೂಡ ಮುಗಿಸ್ಕೊಂಡು ಬಂದೆ. ಸ್ನಾನ ಮುಗಿಸ್ಕೊಂಡು ಬಂದಿದ್ದಾದ್ಮೇಲೆ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕಿತ್ತು. ಸೊ ಹಾಗಾಗಿ ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸಿಂಪಲ್ಲಾಗಿ ಮತ್ತೆ ಮುಖಕ್ಕೆ ಸ್ವಲ್ಪ ಮಾಯಿಶ್ಚರೈಸರ್ ಆಮೇಲೆ ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ಕೊತೀನಿ ಪ್ರತಿದಿನಾನು. ಇವಾಗ ಎಲ್ಲ ಮುಗಿಸ್ಕೊಂಡಿದ್ದಾದ್ಮೇಲೆ ಇವತ್ತಿನ ಲುಕ್ ಹೀಗಿತ್ತು. ಸೊ ಐ ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನಾನಿವಾಗ ಗ್ಯಾಸ್ ಸ್ಟವ್ನ ಪೂಜೆ ಮಾಡ್ತಾ ಇದ್ದೀನಿ. ಗ್ಯಾಸ್ ಸ್ಟವ್ ಪೂಜೆ ಮಾಡಿ ಮುಗಿಸಿದ್ದಾದ್ಮೇಲೆ ಅಲ್ಲೂ ಕೂಡ ದೇವರನ್ನು ಕೂಡ ಪೂಜೆ ಮಾಡಿದೆ. ಚಿಕ್ಕ ಜಾಗದಲ್ಲಿ ನನ್ನಿಂದ ಎಷ್ಟು ಸಾಧ್ಯ ಆಗುತ್ತಲ್ಲ ಅಷ್ಟು ಚೆನ್ನಾಗಿ ಪೂಜೆ ಮಾಡೋದಕ್ಕೆ ನಾನಂತೂ ಪ್ರಯತ್ನ ಪಡ್ತೀನಿ. ಇವಾಗ ಗ್ಯಾಸ್ ಸ್ಟವ್ಗೆ ಊದ್ಬತ್ತಿ ಎಲ್ಲ ಬೆಳಗಿದ್ದಾದ್ಮೇಲೆ ದೇವ್ರಿಗೂ ಕೂಡ ನಾನು ಊದ್ಬತ್ತಿನ ಬೆಳಗ್ತಾ ಇದ್ದೀನಿ. ಇಲ್ಲಿ ತುಂಬ ಚಿಕ್ಕ ಜಾಗ ಇರೋದ್ರಿಂದ ನನಗೆ ಎಷ್ಟಾಗತ್ತಲ್ಲ ಅಷ್ಟು ಪೂಜೆನ ಮಾಡ್ತೀನಿ ನಾನಂತೂ. ಇವಾಗ ಮನೆ ಮುಂದೆ ದೀಪನ ಇಡೋದಕ್ಕೆ ಅಂತ ಮನೆ ಮುಂದೆ ತೊಗೊಂಡು ಹೋಗ್ತಾ ಇದ್ದೀನಿ. ಗ್ರ್ಯಾಟಿಟ್ಯೂಡ್ಗೆ ಅಂತ ಪ್ರತಿದಿನ ನಾನು ಮನೆ ಮುಂದೆ ದೀಪನ ಹಚ್ಚಿಡ್ತೀನಿ. ನನಗೆ ಇದು ತುಂಬಾ ಶಕ್ತಿ ಕೊಟ್ಟಿದೆ ಅಂತಲೇ ಹೇಳ್ತೀನಿ. ಇದನ್ನು ಹಚ್ಚಿಟ್ಟಿದಾಗ ನನ್ನಲ್ಲಿ ಒಂದು ಪಾಸಿಟಿವ್ ವೈಬ್ರೇಷನ್ ಆಗಿರ್ಬೋದು, ಪಾಸಿಟಿವ್ ಸ್ಟ್ರೆಂತ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಅಂತಾನೆ ಹೇಳ್ತೀನಿ. ನಾನು ಈ ದೀಪನ ಹಚ್ಚಿಡೋಕೆ ಶುರು ಮಾಡಿ ತುಂಬಾ ವರ್ಷಗಳೇ ಆಯಿತು ಅಂತಾನೆ ಹೇಳ್ಬೋದು. ನಾನು ಇದೆಲ್ಲ ಮುಗಿಸ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಹೊತ್ತು ಮೆಡಿಟೇಷನ್ನ ಮಾಡಿದೆ. ಮೆಡಿಟೇಷನ್ ಮಾಡಿ ಮುಗಿಸಿದ್ದಾದ್ಮೇಲೆ ನಾನು ಅಫರ್ಮೇಷನ್ನ ಬರೆದು ಮುಗಿಸಿದೆ. ಅಫರ್ಮೇಷನ್ ಬರೆದು ಮುಗಿಸೋ ಅಷ್ಟರಲ್ಲಿ ಎಲ್ಲೂ ಸೌಂಡ್ ಬರ್ತಾ ಇಲ್ಲ. ನನ್ನ ಮಕ್ಕಳು ಎಲ್ಲಿ ಹೋಗಿದ್ದಾರೆ, ಏನು ಕಾಣಿಸ್ತಾ ಇಲ್ವಲ್ಲ, ಎಲ್ಲಿ ಹೋಗಿದ್ದಾರೆ ಅಂತ ನಾನು ಹುಡುಕ್ತಾ ಇದ್ದೀನಿ. ಅವ್ನು ನೋಡಿದರೆ ಇನ್ನೊಂದು ಅವತಾರ ಮಾಡ್ಕೊಂಡು ಬಿಟ್ಟಿದ್ದಾನೆ. ನೋಡಿ ನನಗಂತೂ ಶಾಕ್ ಆಗೋಯ್ತು. ಅವ್ರ ಅಣ್ಣ ಇರಲಿಲ್ಲ, ಅವ್ರ ಅಣ್ಣ ಬೇರೆ ಕಡೆ ಹೋಗಿದ್ದ. ಆ ಟೈಮಲ್ಲಿ ಈ ಥರ ಮಾಡ್ಕೊಂಡಿದ್ದಾನೆ. ಬೈಯೋಕ್ಕೂ ಆಗ್ತಾ ಇಲ್ಲ, ಹೊಡಿಯೋಕ್ಕೂ ಆಗ್ತಾ ಇಲ್ಲ, ನಗೋಕ್ಕೂ ಆಗ್ತಾ ಇಲ್ಲ. ಆ ಥರ ಅವತಾರ ಮಾಡಿದ್ದಾನೆ ಅವನು. 2 days ಆಯಿತು ಅವನು ಯೂಟ್ಯೂಬಲ್ಲಿ ಬೇಬಿ ಹೇರ್ ಕಟ್ಟಿಂಗ್ ರೈಮ್ನ ನೋಡ್ತಾ ಇದ್ದ. ಆ ರೈಮ್ ತುಂಬ ಚೆನ್ನಾಗಿದೆ. ಆ ರೈಮ್ನ ಇವ್ನು ತುಂಬ ಇನ್ಸ್ಪೈರ್ ಆಗಿ ಇಟ್ಕೊಂಡು ಹೇರ್ ಕಟ್ ಮಾಡ್ಕೊಂಡಿದ್ದಾನೆ ಅಂತ ಅನ್ಸುತ್ತೆ ನನಗಂತೂ. ಇಷ್ಟರ ಮೇಲೆ ನಾವು ಪೇರೆಂಟ್ಸ್ ಆಗಿ ಯೋಚನೆ ಮಾಡಬೇಕು, ಮಕ್ಕಳಿಗೆ ಏನು ನೋಡೋಕೆ ಕೊಡಬೇಕು, ಏನು ನೋಡೋಕೆ ಕೊಡಬಾರ್ದು ಅಂತ. ಅದು ಒಳ್ಳೆ ರೈಮ್ ಚೆನ್ನಾಗಿದೆ, ಬಟ್ ಅವ್ನು ಈ ಥರ ಯೂಸ್ ಮಾಡ್ಕೊಂಡಿದ್ದಾನಂತ ನಿಜ ಗೊತ್ತಿಲ್ಲ ನನಗೆ. ಇವಾಗ ಮತ್ತೆ ಕರ್ಕೊಂಡೋಗಿ ಸ್ನಾನ ಮಾಡಿಸ್ಕೊಂಡು ಬಂದೆ. ಮೈ ಮೇಲೆಲ್ಲ ಕೂದಲಿತ್ತು ಅಂತ ಹೇಳಿ. ಐ ಹೋಪ್ ಇವತ್ತಿನ ಬ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಬಾಯ್.